ಇವತ್ತಿನ ದಿವಸ ನಮ್ಮ ನಿಡ್ಗಾಡದಲ್ಲಿ 27ನೇ ತಾರೀಕಿಂದ ಏಪ್ರಿಲ್ 2 ತನಕ ಅದ್ದೂರಿಯಾಗಿ ಒಂದು ಜಾತ್ರಾ ಮಹೋತ್ಸವ ನಡೆಸಿದ್ದೀವಿ. ಈ ವರ್ಷದ ಒಂದು ಅದ್ದೂರಿ ಅಂದರೆ ನಮಗೆ ಹೊಸ ತೇರು ಬಂದರೆ ನಮಗೊಂದು ಅದ್ದೂರಿ. ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಅತಿ ಒಂದು ದೊಡ್ಡ ರಥ. ಯಾವ ಸಹ ನಮ್ಮ ಚಿಕ್ಕಮಗಳೂರಿನ ಯಾವ ತಾಲೂಕೊಳಗೂ ಇಲ್ಲ. ಅದ್ಭುತವಾಗಿ ಕೆತ್ತನೆ ಬಂದಿದೆ ನಮ್ಮ ತೇರು. ಸುಮಾರು ನಮ್ಮ ತೇರಿಗೆ 1 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿದ್ದಾರೆ. ತೇರು ಬೀದಿಲಿ ತೇರು ಅದ್ಭುತವಾಗಿ ಮೂಡಿ ಬಂದಿದೆ. ತೇರನ್ನು ನಾವು ಮಾಡಬೇಕಾದ್ರೂ ಸಹ ಸ್ವಾಮಿ ಅಪ್ಪಣೆ ಕೇಳಿ ತೇರು ಮಾಡಿರೋದು. ಸುಮಾರು 40 ಅಡಿ ಉದ್ದ ಇದೆ ತೇರು, 14 ಅಡಿ ಅಗಲ ಇದೆ. ತೇರು ಬೀದಿಯಲ್ಲಿ ನಾವು ತೇರನ್ನು ತಾಣಕ್ಕೆ ಒಂದು ಸಮಸ್ಯೆ ಏನು ಅಂದರೆ ಸ್ವಲ್ಪ ನಮಗೆ ರೋಡು ಅಗಲಾಗಿ ರಸ್ತೆ ಅಗಲೀಕರಣ ಆಗಬೇಕು, ಫುಲ್ಲು ನಮಗೆ ಕಾಂಕ್ರೀಟೀಕರಣ ಆಗಬೇಕು ಫುಲ್ಲು. ತೇರು ಸರಾಗವಾಗಿ ಹೋಗಲು ಸಾಧ್ಯ ಇಲ್ಲ. ಸುಮಾರು ನಮ್ಮ ಈ ತೇರನ್ನು ಎಳೆಯಲು ಸುಮಾರು 600 ರಿಂದ 700 ಜನ ಹುಡುಗರು ಬೇಕು. 100-200 ಜನಕ್ಕೆ ಅಲ್ಲಿ ತೇರನ್ನು ಎಳೆಯೋಕ್ಕಾಗಲ್ಲ. ನಮಗೆ ಏನು ಮೇನ್ ಅಂದರೆ ಒಂದು ರಸ್ತೆ ಅಗಲೀಕರಣ ಆದರೆ ನಮ್ಮ ತೇರು ಬೀದಿಲಿ ತೇರು ಸರಾಗವಾಗಿ ಹೋಗುತ್ತೆ ಅಂತ ಕೇಳ್ಕೊಳ್ತೀನಿ.